ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಈ ದಿನ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಹೇಗೆ 21 ವರ್ಷಗಳು ಕಳೆದು ಹೋದವು ಅಂತ ಗೊತ್ತೇ ಆಗ್ತಾ ಇಲ್ಲ. ನಮ್ಮ ಆ್ಯನಿವರ್ಸರಿನೂ ಸಹ ಶುಕ್ರವಾರನೇ ಬಂದಿದ್ದರಿಂದ ಶುಕ್ರವಾರ ಮಾಮೂಲಿ ಎಂದಿನಂತೆ ಪೂಜೆ ಮಾಡೇ ಮಾಡ್ತೀವಲ್ವ. ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದು ಹೊರಗಡೆ ರಾತ್ರಿಯೇ ರಂಗೋಲಿ ಬಿಡಿಸಿದ್ದೆ. ಅದನ್ನು ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಸ್ನಾನ ಮುಗಿಸ್ಬಿಟ್ಟು ಈಗ ದೇವ್ರ ಮನೆಗೆ ಬಂದು ಎಲ್ಲವನ್ನು ರೆಡಿ ಮಾಡ್ತಾ ಇದ್ದೀನಿ. ಬರ್ತ್ಡೇ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಈ ಥರ ದಿನಗಳಲ್ಲಂತೂ ನಾನ್ ವೆಜ್ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೆ ಬೇಗ ಪೂಜೆ ಮುಗಿಸ್ಬಿಟ್ರೆ ನಾನ್ ವೆಜ್ ಬೆಳಿಗ್ಗೆನಾದರೂ ಮಾಡ್ಕೊಳ್ಬಹುದು ಅಥವಾ ಮಧ್ಯಾಹ್ನನಾದರೂ ಮಾಡ್ಕೊಳ್ಬಹುದು ಅಂತ ಹೇಳಿ ಪೂಜೆಯನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸ್ಬಿಟ್ರಂತೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ನಾವು ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ 3ನೇ ತಾರೀಕು 4ನೇ ತಿಂಗಳು 2005ನೇ ಇಸ್ವಿಯಲ್ಲಿ. ನೋಡಿ, ಇಲ್ಲಿ 3, 4, 5 3 ನಂಬರು ಸಹ ಬಂದ್ಬಿಟ್ಟಿದೆ. ಈ ನಂಬರ್ಗಳು ನಮಗೆ ಲಕ್ ತರ್ತಾವೋ ಇಲ್ವೋ ಅಂತ ಗೊತ್ತಿಲ್ಲ. ಹೇಗೆ ಜೀವನ ಬರುತ್ತೆ ಹಾಗೆ ಸಾಗಿಸ್ಕೊಂಡು ಹೋಗಬೇಕು ಅಷ್ಟೇ. ಇಲ್ಲಿ ನೋಡಿ, ನಾನು ಪೂಜೆಗೆ ರೆಡಿ ಮಾಡ್ತಾ ಇರೋ ವಿಡಿಯೋ ಮಾತ್ರ ಇದೆ. ಪೂಜೆ ಮಾಡುವಾಗ ವಿಡಿಯೋ ಮಾಡಿದ್ದೆ, ಆದರೆ ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ. ತುಂಬ ಹುಡುಕ್ತೆ, ಸಿಗಲೇ ಇಲ್ಲ. ಎನಿವೇಸ್, ಪೂಜೆಯಂತೂ ಸಿಂಪಲ್ಲಾಗಿ ಚೆನ್ನಾಗಾಯಿತು. ನನಗಂತೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಆಗತ್ತೆ. ಪೂಜೆ ಮುಗಿಸಿದ ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ತಿಂಡಿಗೆ ನಾನು ಚಪಾತಿ ಮತ್ತು ಪನ್ನೀರ್ ಗ್ರೇವಿಯನ್ನು ಮಾಡಿದ್ದೆ. ಈ ಪನ್ನೀರ್ ಗ್ರೇವಿ ರೆಸಿಪಿ ಮಾಡೋದಂತೂ ತುಂಬ ಸುಲಭ ಇದೆ. ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ಈ ವಿಡಿಯೋಗೆ ಅಟ್ಯಾಚ್ ಮಾಡೋಣ ಅಂತ ಹೇಳಿದ್ರೆ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಇದರಲ್ಲಿ ಅಟ್ಯಾಚ್ ಮಾಡಿಲ್ಲ. ಈ ದಿನ ಗುಡ್ ಫ್ರೈಡೇ ಆಗಿದ್ದರಿಂದ ನನ್ನ ಮಗಳಿಗೂ ಸಹ ರಜಾ ಇತ್ತು. ಎಲ್ಲರೂ ತಿಂಡಿಯನ್ನು ತಿಂದು ಮುಗಿಸಿದ್ವಿ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದರು. ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆದೆ. ಮಟನ್ ತಂದಿಟ್ಟಿದ್ರು, ಆಗಲೇ ಹೇಳಿದೆ ಅಲ್ವಾ, ಬರ್ತ್ಡೇಗೆ ಆಗಲಿ ಈ ಥರ ಆ್ಯನಿವರ್ಸರಿಗೆ ಆಗಲಿ ನಾನ್ ವೆಜ್ ಅಂತೂ ಇದ್ದೇ ಇರುತ್ತೆ. ಅದರಿಂದ ಮಟನ್ ಸಾರು, ಮುದ್ದೆ ಹಾಗೆ ಅನ್ನ ಎಲ್ಲವೂ ರೆಡಿ ಆಯಿತು. ನೋಡಿ, ಸಾರು ಕುದಿಯೋ ಟೈಮ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಹಿಂದಿನ ಕಾಲದಲ್ಲೆಲ್ಲ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ರಲ್ವ, ಆವಾಗ ಮಕ್ಕಳು ಮರಿಗಳಿಗೆ ಅಥವಾ ದೊಡ್ಡವ್ರಿಗೆ ಆಗಲಿ ಹೊಟ್ಟೆ ನೋವು ಬರ್ತಾ ಇರಲಿಲ್ಲ. ಈಗ ಕಬ್ಬಿಣದ ಪಾತ್ರೆಗಳೆಲ್ಲ ಇಲ್ಲ ಅಲ್ವಾ, ಅದರಿಂದ ಸಾರು ಕುದಿಯೋ ಟೈಮ್ನಲ್ಲಿ ಹೀಗೆ ಒಂದು ಕಬ್ಬಿಣದ ವಸ್ತುವನ್ನು ಚೆನ್ನಾಗಿ ಕಾಯಿಸಿಟ್ಬಿಟ್ಟು ಸಾರು ಒಳಗಡೆ ಹೀಗೆ ಅದ್ದಬೇಕು. ಆಗ ಯಾರಿಗೂ ಹೊಟ್ಟೆ ನೋವು ಬರೋದಿಲ್ಲ. ಏಕೆಂದರೆ ಮಟನ್ನೆಲ್ಲ ತಂದಾಗ ಎಷ್ಟೊಂದು ಜನರ ಕಣ್ಣು ಬಿದ್ದಿರುತ್ತೆ ಅಲ್ವಾ, ಅದರಿಂದ ಹೀಗೆ ಮಾಡಲೇಬೇಕಾಗಿರುತ್ತೆ. ನೋಡಿ, ನಾನು ಅಡುಗೆ ಮಾಡೋ ಟೈಮ್ನಲ್ಲಿ ನಮ್ಮ ರಿಯಾ ಬೇಬಿ ಏನು ಆಟಾಡ್ತಾ ಇದ್ದಾಳೆ ಅಂತ. ಇವಳು ಮನೆಯ ಒಂದು ರೈಲಿಂಗ್ಸನ್ನೇ ಜಾರ್ಬಂಡೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿ ಆ ಒಂದು ಸಿಂಹ ಇದೆ ಅಲ್ವಾ, ಅದು ಚುಚ್ಚುತ್ತಂತೆ. ಅದಕ್ಕೆ ನನಗೆ ಚುಚ್ಚಿತು ಅಂತ ಹೇಳ್ತಾ ಇದ್ದಾಳೆ. ಊಟ ಎಲ್ಲ ಮುಗಿಸಿದ ಮೇಲೆ ರೆಸ್ಟು ತೊಗೊಂಡಿದ್ದಾಯಿತು. ಈಗ ಈವ್ನಿಂಗ್ ಟೈಮ್, ಅಂದರೆ ನಮ್ಮ ರಿಯಾ ಬೇಬಿ ಚಾಟ್ ಮಾಡೋ ಟೈಮ್. ಅವಳಿಗೆ ಈ ಥರ ಏನಾದರೂ ಒಂದು ತಯಾರಿಸಬೇಕು ಅಂತ ತುಂಬ ಇಷ್ಟ ಆಗುತ್ತೆ. ಅಂದರೆ ನಾವು ಅಡುಗೆ ಮನೆಗೆ ಬಿಡಲ್ಲ ಅಲ್ವಾ, ಬೆಂಕಿ ಎಲ್ಲ ಇರುತ್ತೆ ಬೇಡ ಅಂತ ಹೇಳ್ತೀವಲ್ವ, ಅದರಿಂದ ಹೀಗೆ ಬೆಂಕಿ ಉಪಯೋಗಿಸದೆ ಮಾಡೋ ಚಾಟ್ಗಳನ್ನು ಮಾಡ್ತಾ ಇರ್ತಾಳೆ. ಮನೆಯಲ್ಲಿ ಬಿಸ್ಕತ್ ಪ್ಯಾಕ್ ಇತ್ತು, ಅದನ್ನು ತೆಗೆದುಕೊಂಡು ಓಪನ್ ಮಾಡಿ ಒಂದು ಬಾಕ್ಸ್ ಒಳಗಡೆ ಇಟ್ಕೊಂಡು ಅದಕ್ಕೆ ಕೆಚಪ್ ಹಾಕಿ ಒಂದು ಚಾಟ್ ತಯಾರಿಸ್ತಾ ಇದ್ದಾಳೆ. ಇವಳಿಗೆ ಕೆಚಪ್ ಅಂದರೆ ತುಂಬ ಇಷ್ಟ, ಅದರಿಂದ ಏನೇ ಮಾಡೋದಿದ್ರೂ ಕೆಚಪ್ ಬಳಸ್ತಾಳೆ. ಇನ್ನೊಂದು ಬಿಸ್ಕತ್ ಪ್ಯಾಕ್ನೂ ಸಹ ತೆಗೆದುಕೊಂಡು ಬಂದು ಅದನ್ನು ಹಾಗೆ ಮಾಡ್ತಾ ಇದ್ದಾಳೆ. ಇವಳಿಗಂತೂ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಏನಾದರೂ ಒಂದು ತಯಾರು ಮಾಡ್ತಾನೇ ಇರಬೇಕು. ಹೀಗೆ ತಿನ್ನೋದೇ ಆಗಲಿ ಅಥವಾ ಡ್ರಾಯಿಂಗ್ನೇ ಆಗಲಿ, ಹಾಗೆ ನನ್ನ ಮಗಳಿಗೆ ಏನಾದರೂ ಒಂದು ಸರ್ಪ್ರೈಸ್ ಆಗಿ
ಈಗ ಗಿಫ್ಟ್ ಮಾಡೋ ರೀತಿ, ಗಿಫ್ಟ್ ಕೊಡೋ ರೀತಿ ಏನಾದರೂ ತಯಾರಿಸ್ತಾನೆ ಇರ್ತಾಳೆ. ಇವಳಂತೂ ಫ್ರೀಯಾಗಿರೋದಕ್ಕೆ ಇಷ್ಟನೇ ಪಡೋದಿಲ್ಲ. ಯಾವಾಗಲೂ ಬ್ಯುಸಿಯಾಗಿ ಏನಾದರೂ ಮಾಡ್ತಾನೆ ಇರ್ತಾಳೆ. ಎಲ್ಲವನ್ನ ರೆಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ತಾ ಇದ್ದಾಳೆ. ಏಕೆಂದರೆ ಟಿ ವಿ ನೋಡ್ತಾ ಕೂತ್ಕೊಂಡು ತಿಂತಾ ಎಂಜಾಯ್ ಮಾಡೋಣ ಅಂತ. ಹಾಗೆ ಮಾಡಿ ಎಲ್ರಿಗೂ ಒಂದೊಂದು ಪೇರ್ ಕೊಟ್ಟಳು. ಚೆನ್ನಾಗಿತ್ತು ಅಂತಲೇ ಹೇಳಬಹುದು. ಏಕೆಂದರೆ ಕೆಚಪ್ ಯಾವುದಕ್ಕೆ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಅಲ್ವಾ. ಅದು ಅಲ್ಲದೆ ಮಕ್ಕಳು ಮಾಡಿದ್ರಂತೂ ಇದ್ದಿದ್ದು ಚೆನ್ನಾಗೇ ಬರುತ್ತೆ. ನನ್ನ ಮಗಳು ಸಹ ಹೀಗೇನೆ ಏನಾದರೂ ಸ್ನ್ಯಾಕ್ಸ್ ಮಾಡ್ತಾನೇ ಇರ್ತಾಳೆ. ಆದರೆ ಇವಳು ಬೆಂಕಿ ಉಪಯೋಗಿಸ್ತೇ ಮಾಡ್ತಾಳೆ, ನನ್ನ ಮಗಳು ಬೆಂಕಿ ಉಪಯೋಗಿಸಿ ಮಾಡ್ತಾಳೆ. ಇವರಿಬ್ಬರು ಏನಾದರೂ ತಯಾರಿಸಿ ಕೊಟ್ಟಾಗ ನಾವು ತಿಂತೀವಲ್ವಾ, ರುಚಿ ಚೆನ್ನಾಗೇ ಇರುತ್ತೆ. ನಾನು ಹೇಳಿದೆ ನೀನು ಮಾಡಿರೋ ಚಾಟ್ ತುಂಬ ಚೆನ್ನಾಗಿದೆ ಅಂದಿದ ತಕ್ಷಣ ಅವಳಿಗೆ ಖುಷಿ ಆಯಿತು. ಇದನ್ನು ಎತ್ಕೊಂಡು ಖಾಲಿ ಮಾಡಿಬಿಡ್ತೀನಿ ಅಂತ ಹೇಳಿದ ತಕ್ಷಣ ಅದನ್ನು ಎತ್ಕೊಂಡು ಹೋಗಿ ಕೂತ್ಕೊಂಡು ಟಿ ವಿ ಆನ್ ಮಾಡಿ ಅವಳಿಗೇನು ಬೇಕು ಅದನ್ನು ನೋಡ್ತಾ ಇದನ್ನು ತಿನ್ನೋದಕ್ಕೆ ಶುರು ಮಾಡ್ತಾ ಇದ್ದಾಳೆ. ಒಳ್ಳೆ ಹುಡುಗಿ. ಹಾಗೆ ನಾವು ಈವ್ನಿಂಗ್ ಆಯ್ತಲ್ವಾ, ಅದರಿಂದ ಟೀ ಕುಡಿಯೋಣ ಅಂತ ಹೇಳಿ ಟೀ ಇಟ್ಟು ಅದಕ್ಕೆ ಸ್ವಲ್ಪ ಪುರಿ ಹಾಕ್ಕೊಂಡು ನಾವು ಸಹ ಎಂಜಾಯ್ ಮಾಡ್ತಾ ಇದ್ದೀವಿ. ರಿಯಾ ಅವಳು ಮಾಡ್ಕೊಂಡಿರೋ ಚಾಟ್ನ ಕೂತ್ಕೊಂಡು ಟಿ ವಿ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ಲು. ಅವಳೇನಾದರೂ ಮಾಡಿದ್ರೆ ಸಾಕು, ನಾವು ಚೆನ್ನಾಗಿದೆ ಅಂತ ಹೇಳಿಬಿಡಬೇಕು. ಆಗ ಅವಳಿಗೆ ತುಂಬ ಖುಷಿಯಾಗತ್ತೆ. ಎಲ್ಲ ಮಕ್ಕಳು ಹೀಗೆ ಅಲ್ವಾ. ಈಗ ರಿಯಾದು ಕ್ರಾಫ್ಟ್ ಟೈಮ್. ಇವಳು ಡ್ರಾಯಿಂಗೇ ಆಗಲಿ ಈ ಥರ ಕ್ರಾಫ್ಟನ್ನೇ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳು ನಮ್ಮನೆಗೆ ಬರೋ ಟೈಮ್ನಲ್ಲಿ ಅವಳ ಬ್ಯಾಗ್ನಲ್ಲಿ ಕಲರ್ಸ್ ಪೇಪರ್ ಅಥವಾ ಸ್ಕೆಚ್ ಪೆನ್ ಹಾಗೆ ಕ್ರಯಾನ್ಸ್ ಮತ್ತು ಮಾರ್ಕರ್ ಇದನ್ನೆಲ್ಲ ತರೋದಂತೂ ಮರೆಯೋದೇ ಇಲ್ಲ. ಏಕೆಂದರೆ ಇಲ್ಲಿ ಫ್ರೀಯಾಗಿರ್ತಾಳಲ್ವ, ಇದನ್ನೆಲ್ಲ ಮಾಡಿ ಟೈಮ್ ಪಾಸ್ ಮಾಡಬಹುದಲ್ವಾ. ಹಾಗೆ ಅವಳ ಅಕ್ಕನಿಗೆ ಅಂದರೆ ನನ್ನ ಮಗಳಿಗೂ ಸಹ ಏನಾದರೂ ಮಾಡಿ ಕೊಡೋದಕ್ಕೆ ತುಂಬ ಖುಷಿಯಾಗತ್ತೆ ಅವಳಿಗೆ. ಇಲ್ಲಿ ನೋಡಿ ಎಷ್ಟು ಚಂದವಾಗಿ ಮಾಡಿದ್ದಾಳೆ. ಹಾರ್ಟ್ ಶೇಪ್ನಲ್ಲಿ ಮತ್ತು ರೈನ್ಬೋ ಶೇಪ್ನಲ್ಲಿ ಕಟ್ ಮಾಡಿ ಅಂಟಿಸಿದ್ದಾಳೆ. ಹಾಗೆ ಮಿಕ್ಕಿದ ಜಾಗದಲ್ಲಿ ಖಾಲಿ ಕಾಣುತ್ತೆ ಅಲ್ವಾ ಅಂತ ಹೇಳಿ ಕ್ಲೌಡ್ ಥರ ಬಿಡಿಸಿದ್ದಾಳೆ. ಈ ಥರದ್ದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇರ್ತಾಳೆ. ಆದರೆ ಅವಳಿಗೆ ಇದನ್ನೆಲ್ಲ ಮಾಡೋದಕ್ಕೆ ವಸ್ತುಗಳಿರಬೇಕು ಅಷ್ಟೇ. ಬರೀ ಇಷ್ಟೇ ಅಲ್ಲ, ಇನ್ನೂ ಏನೇನೋ ಚೆಂದವಾಗಿ ಮಾಡಿ ಅವರ ಅಕ್ಕಂಗೆ ಕೊಡ್ತಾ ಇರ್ತಾಳೆ. ನೋಡಿ, ಇದೇ ನನ್ನ ಉದ್ದ ಕೂದಲಿನ ಕೊನೆ ವಿಡಿಯೋ. ಏಕೆಂದರೆ ನಾನು ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ. ಅದರಿಂದ ಈ ವಿಡಿಯೋದಲ್ಲಿ ಈ ಒಂದು ಉದ್ದ ಕೂದಲಿನ ಕೊನೆ ವಿಡಿಯೋ ಇರಲಿ ಅಂತ ಹೇಳಿ ಅಟ್ಯಾಚ್ ಮಾಡಿದ್ದೀನಿ. ಎಷ್ಟು ಉದ್ದ ಇದೆ ಅಲ್ವಾ. ಆದರೆ ಅದು ನಾಳೆ ಶಾರ್ಟ್ ಆಗಿ ಬಿಡುತ್ತೆ. ನನ್ನ ಲೈಫ್ನಲ್ಲೂ ಸ್ವಲ್ಪ ಚೇಂಜಸ್ ಬೇಕಲ್ವಾ, ಅದರಿಂದ ಈ ಡಿಸಿಷನ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.